ಹಾಯ್ ಗಾಯ್ಸ್, ನಾನು ಝೊಮ್ಯಾಟೋದಲ್ಲಿ ಪವರ್ ಬ್ಯಾಂಕ್ ಬುಕ್ ಮಾಡಿದ್ದೆ. 2000 mAh ಪವರ್ ಬ್ಯಾಂಕು ಬರೀ 600 ರೂಪಾಯಿಗೆ ತಂದು ಕೊಡ್ತೀನಿ ಅಂತ. ಅದಕ್ಕೆ 600 ರೂಪಾಯಿಗೆ ಯಾವ ಪವರ್ ಬ್ಯಾಂಕ್ ಸಿಗುತ್ತಲ್ಲ ಅಂತ ಬುಕ್ ಮಾಡಿದ್ದೆ. ಬನ್ನಿ ಅದ್ರದ್ದು ಒಂದು ಸಲ ಹೇಗಿದೆ ಅಂತ ನೋಡೋಣ. ನೋಡ್ತಾ ಇದ್ದೀರಲ್ಲ ಗೈಸ್, ಇದೇ 20,000 mAh ಪವರ್ ಬ್ಯಾಂಕು. ನಾನು ತೊಗೊಂಡಿದ್ದು 650 ರೂಪಾಯಿಗೆ ಸಮಥಿಂಗು. ಬಟ್ ಇದ್ರದ್ದು 10,000 mAh ಬಂದು 350 ಸಮಥಿಂಗ್ ಇದೆ. ಪವರ್ ಬ್ಯಾಂಕು ನೋಡಿ ತುಂಬ ಚೆನ್ನಾಗಿದೆ. 2 USB ಟೈಪ್ ಸಿ ಸ್ಪೋರ್ಟ್ಸ್ ಇದೆ, ಮತ್ತು ಒಂದು ಟೈಪ್ ಎ ಟೈಪ್ ಸಿ ಒಂದಿದೆ ಸ್ಪೋರ್ಟ್ಸ್ ಇದೆ. ಮತ್ತು ಇಲ್ಲಿ LED ಇಂಡಿಕೇಟರ್ ಇದೆ, ಎಷ್ಟು ಚಾರ್ಜಿಂಗ್ ಇದೆ ಅಂತ. 20,000 mAh ಅಂತ ಬರ್ತಿದ್ದಾರೆ. ಬಟ್ ಒಂದು ಬಟನ್ ಇದೆ, ಬಟ್ ಇನ್ನೇನು ನೋಡೋಕ್ಕೆ ಸಿಗೋದಿಲ್ಲ. ಬಿಲ್ಡ್ ಕ್ವಾಲಿಟಿ ನೋಡೋಕ್ಕೆ ಬಂದರೆ ಕೇಬಲ್ ಕ್ವಾಲಿಟಿ ತುಂಬ ಲೋ ಇದೆ. ಬರೀ ಮೆಜಾರಿಟಿ ಬ್ರ್ಯಾಂಡಲ್ಲಿಗೆಲ್ಲ ಟೈಪ್ ಸಿ ಕೊಡ್ತಾರೆ, ಇದರಲ್ಲಿ ಟೈಪ್ ಬಿ ಕೊಟ್ಟಿದ್ದಾರೆ. ಅದೊಂದು ಸ್ಯಾಡ್ ಅನಿಸ್ತು. ಬಿಟ್ಟರೆ ಇನ್ನು ಪ್ಯಾಕಿಂಗ್ ಎಲ್ಲ ಓಕೆ, ಬಿಲ್ಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಬಟ್ ಇದರಲ್ಲಿ ಮೊಬೈಲಲ್ಲಿ ಒಂದ್ಸಲ ಚಾರ್ಜ್ ಮಾಡೋಣ, ಹೇಗಿದೆ, ಎಷ್ಟು ಸ್ಪೀಡಾಗಿ ಚಾರ್ಜ್ ಆಗುತ್ತೆ ಅಂತ ಟೆಸ್ಟ್ ಮಾಡೋಣ ಅಂತ ನೋಡಿದೆ. ಚಾರ್ಜಿಂಗ್ ಏನೋ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಅಂಥ ಎಕ್ಸ್ಪೆಕ್ಟೇಷನ್ ಇಲ್ಲ, ತುಂಬ ಸ್ಲೋ ಚಾರ್ಜ್ ಆಗುತ್ತೆ. ನಾರ್ಮಲ್ ಹೌಸ್ ವೈಫ್ಸು ಯಾರು ಮನೆಗಿರ್ತಾರಲ್ಲ ಅಂಥವ್ರು ಏನೋ ಎಮರ್ಜೆನ್ಸಿಗೆ ಹಾಕ್ಕೊಳಕ್ಕೆ ಆದರೆ ತುಂಬ ಯೂಸ್ ಆಗುತ್ತೆ. ಅದು ಬಿಟ್ಟರೆ ಇನ್ನೇನು ಔಟ್ಸೈಡು ಎಲ್ಲರೂ ಟ್ರಿಪ್ಪು ನಾರ್ಮಲ್ ನಾವು ರೆಗ್ಯುಲರ್ ಯೂಸ್ ಮಾಡೋರಿಗೆ ಮತ್ತು ನಮ್ಮ ಟೆಕ್ಕು ಪ್ರೊಫೆಷನಲ್ಸ್ಗೆ ಅಂಥವ್ರಿಗೆಲ್ಲ ಯೂಸ್ ಆಗೋಲ್ಲ. ನಾರ್ಮಲ್ ಯೂಸರ್ಸ್ ಇರಲ್ಲ ಅಂಥವ್ರಿಗೆ ಯೂಸ್ ಆಗುತ್ತೆ. ನೋಡಿ, ಯಾರು ತೊಗೋಬೇಕು ಅಂತ ಕಡಿಮೆ ಬಜೆಟಲ್ಲಿ ಪವರ್ ಬ್ಯಾಂಕ್ ತೊಗೊಂಡ್ರೆ ತೊಗೋಬೋದು. ಥ್ಯಾಂಕ್ ಯು.